ರಾಜ್ಯದಲ್ಲಿ ಸಮೀಕ್ಷೆಗೆ ಕೊಟ್ಟ ಗಡುವು ಮುಕ್ತಾಯವಾಗಿದೆ. ಆನ್ಲೈನ್ ಸಮೀಕ್ಷೆಗೂ ಕೂಡ ಅವಕಾಶವನ್ನ ಕೊಡಲಾಗಿತ್ತು. ಆನ್ಲೈನ್ ಸಮೀಕ್ಷೆಗೆ ಕೊಟ್ಟಂತಹ ಗಡುವು ಕೂಡ ಅಂತ್ಯವಾಗಿದೆ. ವರದಿಯನ್ನ ಕೊಡೋದಕ್ಕೆ ಈಗಾಗಲೇ ಡೆಡ್ಲೈನ್ ಅನ್ನ ಕೂಡ ನೀಡಲಾಗಿದೆ. ವರದಿ ಕೊಡೋದಕ್ಕೆ ಆಯೋಗಕ್ಕೆ ಡೆಡ್ಲೈನ್ ಅನ್ನ ಸರ್ಕಾರ ಕೊಟ್ಟಿದೆ. ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ ತಂಗಡಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. 1.5 ತಿಂಗಳ ಒಳಗೆ ವರದಿಯನ್ನ ಕೊಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಜನವರಿಯ ಒಳಗಾಗಿ ವರದಿಯನ್ನ ನೀಡುವಂತೆ ತಂಗಡಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 97.51% ಸರ್ವೆ ಕಂಪ್ಲೀಟ್ ಆಗಿದೆ. ಕಾಂತರಾಜು ವರದಿಗಿಂತಲೂ ಕೂಡ ಯಶಸ್ವಿಯಾಗಿ ಸರ್ವೆ ಕಾರ್ಯವನ್ನ ಮುಗಿಸಲಾಗಿದೆ. ಹಾಗಾಗಿ 1.5 ತಿಂಗಳುಗಳ ಕಾಲ ಅವಕಾಶವನ್ನ ನೀಡಲಾಗಿದೆ. ಅಂದರೆ ಡೆಡ್ಲೈನ್ ಅನ್ನ ಕೊಡಲಾಗಿದೆ ಆಯೋಗಕ್ಕೆ. ಈ 5,54,76 ಅಂದ್ರೆ 5,54,76,146 ಜನರ ಸರ್ವೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಂಡ್ಯ ಫಸ್ಟ್ ಅಲ್ಲಿದೆ, ಬೆಂಗಳೂರು ಲಾಸ್ಟ್ ಅಲ್ಲಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಚಿವ ಶಿವರಾಜ ತಂಗಡಿ ಅವರ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು, ಸಚಿವರು ಏನ್ ಹೇಳಿದ್ರು ಬನ್ನಿ ನೋಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ಆಯೋಗದಿಂದ ಆಗ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗಾಗಲೇ ಕಂಪ್ಲೀಟ್ ಆಗಿದೆ. ಆದರೆ ವರದಿ ಸರ್ಕಾರಕ್ಕೆ ಯಾವಾಗ ಕೊಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಸ್ವತಃ ನನ್ನ ಜೊತೆ ಸಚಿವರಾದಂತಹ ಶಿವರಾಜ ತಂಗಡಗಿ ಅವರಿದ್ದಾರೆ. ಸರ್, ಯಾವ ರೀತಿಯಾಗಿ ಸಮೀಕ್ಷೆ ಆಗಿದೆ, ಸಮೀಕ್ಷೆ ಕೊಟ್ಟಂತಹ ಗಡುವು ಕೂಡ ಕಂಪ್ಲೀಟ್ ಆಯಿತು, ಏನು ನಿಮಗೆ ಮಾಹಿತಿ ಸಿಕ್ಕಿದೆ? ಬೆಂಗಳೂರನ್ನು ಹೊರತುಪಡಿಸಿ 88-89% ಅಷ್ಟು ಸರ್ವೆ ಆಗಿದೆ. ಒಂದು ಜಿಲ್ಲೆ ಹೆಚ್ಚಾಗಿದೆ, ಒಂದು ಜಿಲ್ಲೆ ಕಮ್ಮಿ ಆಗಿದೆ. 100% ಒಂದು 2-3 ಜಿಲ್ಲೆ ಆಗಿದ್ದಾವೆ. ಒಂದು 2-3 ಜಿಲ್ಲೆ 97-98% ಆಗಿದೆ. ಒಂದು 89 ಅಪ್ರಾಕ್ಸಿಮೇಟ್ಲಿ ಓವರಾಲ್ ಕರ್ನಾಟಕ ರಾಜ್ಯ 97-98% ಅಷ್ಟು ಆಗಿದೆ ಅಂತ ನನಗಿದ್ದು ಮಾಹಿತಿ. ಅದಕ್ಕೆ ಕೆಲವೊಂದಿಷ್ಟು ರೂಪುರೇಷೆಗಳು ಹಾಕಬೇಕು. ಪೂರ್ಣ ಜಿಲ್ಲಾವಾರು ಮಾಹಿತಿ ತಗೋಬೇಕು, ಶೇಖರಣೆ ಮಾಡಬೇಕು, ಕಮ್ಯುನಿಟಿ ವೈಸ್ ಬೇರೆ ಬೇರೆ ಮಾಡಬೇಕು. ಅದನ್ನೆಲ್ಲ ಮಾಡೋದಕ್ಕೆ ನನಗಂದ್ಮೇಲೆ 1.5 ತಿಂಗಳು ಟೈಮ್ ತೊಗೊತದ ಅಂತ ನನ್ನ ಅನಿಸಿಕೆ ಇದೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಹಿಂದೆ ಹಲವು ಸರ್ವೆಗಳಾಗಿದ್ದಾವೆ. ಅದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಆಯಿತು. ಅದಕ್ಕೂ ಮೊದಲು ಕಾಂತರಾಜ್ ಅವರೇ ಸರ್ವೆ ಮಾಡಿದ್ರು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ. ಇಷ್ಟು ಯಶಸ್ವಿಯಾಗಿ ಆಗಿತ್ತಾ? ನನಗನ್ಸಿದ ಮಟ್ಟಿಗೆ ಅತಿ ಹೆಚ್ಚು ಅಂಕಿಅಂಶಗಳನ್ನು ಸಿಕ್ಕು ಚೆನ್ನಾಗಾಗಿರೋ ಸರ್ವೆ ಇದೆ ಅಂತ ನನ್ನ ಅನಿಸಿಕೆ. ಇವತ್ತು ಇಡೀ ರಾಜ್ಯದಾಗ ಎಲ್ಲ ಸರ್ವೆಗಳನ್ನು ತೊಗೊಂಡ್ರು ಅದಕ್ಕಿಂತಲೂ ಚೆನ್ನಾಗಾಗಿದೆ ಮತ್ತು ಪರ್ಫೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ನಾನು ಭಾಗವಹಿಸೋದಿಲ್ಲ, ನಾನು ಅಂಕಿಅಂಶಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಕೆಲ ನಾಯಕರುಗಳು ಹೇಳಿದರು. ಅದರ ಎಫೆಕ್ಟ್ ಏನಾದರೂ ಆಗಿದೆ ನಿಮ್ಮ ಸರ್ವೆ ಮೇಲೆ? ನಮಗೇನು ಎಫೆಕ್ಟ್ ಆಗಿಲ್ಲ. ಜನರು ಬುದ್ಧಿವಂತರಿದ್ದಾರೆ. ಯಾರು ಇದ್ರ ಬಗ್ಗೆ ಮಾತಾಡಿದರೆ ಅವರಿಗೆ ಮುಖಭಂಗ ಆಗಿದೆ. ಒಬ್ಬ ರಾಜ್ಯದ ಒಬ್ಬ ದೇಶದ ಮಂತ್ರಿಯಾಗಿ, ಒಂದು ಜವಾಬ್ದಾರಿ ಸ್ಥಾನದಾಗಿರುವಂಥ ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಅವರಿಗೆ ಜನ ಉತ್ತರ ಕೊಟ್ಟಿದ್ದಾರೆ. ಅವರು ಈ ರೀತಿ ಹೇಳಿಕೆಯನ್ನು ಕೊಡೋದನ್ನು ನಿಲ್ಲಿಸಬೇಕು. ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ಸರ್ಕಾರ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಮಾಡುವಂಥ ಈ ಸರ್ವೆ ಅದನ್ನು ತಪ್ಪಾಗಿ ಅರ್ಥೈಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಜನರು ಬುದ್ಧಿವಂತರಿದ್ದಾರೆ. ಜನರು ಕರೆಕ್ಟಾಗಿ ಎಲ್ಲದರಲ್ಲೂ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಇನ್ನು 2 ತಿಂಗಳಲ್ಲಿ ನೀವು ಹಂಗಾದರೆ ವರದಿಯನ್ನು ಅಂತ ಅನ್ನಂಗಿಲ್ಲ. ಅದು ಎಷ್ಟು ದಿವಸ ಆಗುತ್ತೆ ಅಂತ ಸಭೆಯಲ್ಲಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ. ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು CM ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಹೇಳ್ತೀನಿ. ಇದಿಷ್ಟು ಹಿಂದುಳಿದ ವರ್ಗಗಳ ಸಚಿವರಾದಂತಹ ಶಿವರಾಜ ತಂಗಡಗಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.